ಈ ವಿಡಿಯೋದಲ್ಲಿ ಇಂಡೋಫಾಸ್ಟ್ ಬ್ಯಾಟರಿ ಸ್ವಾಪ್ ಕೇಂದ್ರದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ವಿವರಿಸಲಾಗಿದೆ. ದಯವಿಟ್ಟು ನಿಮ್ಮ ವಾಹನವನ್ನು ಸ್ವಾಪ್ ಕೇಂದ್ರದಿಂದ 5 ರಿಂದ 10 ಮೀಟರ್ ಅಂತರದಲ್ಲಿ ನಿಲ್ಲಿಸಿ. ವಾಹನವನ್ನು ದೂರದಲ್ಲಿ ನಿಲ್ಲಿಸಬೇಡಿ, ಇದರಿಂದ ಬ್ಲೂಟೂತ್ ಸಂಪರ್ಕ ವ್ಯತ್ಯಾಸವಾಗಬಹುದು. ಸ್ವಾಪ್ ಪ್ರಾರಂಭಿಸಲು ಇಗ್ನಿಷನ್ ಆಫ್ ಮಾಡಿ. ಕ್ಯೂನಲ್ಲಿ ಇದ್ದರೆ ಸಿಗ್ನಲ್ ರೀಸೆಟ್ ಮಾಡಲು ಇಗ್ನಿಷನ್ ಅನ್ನು ಆಫ್, ಆನ್ ಮತ್ತೆ ಆಫ್ ಮಾಡಿ. ಇಗ್ನಿಷನ್ ಆನ್ ಇದ್ದರೆ ಸ್ವಾಪ್ ಪ್ರಾರಂಭವಾಗುವುದಿಲ್ಲ. ಬ್ಯಾಟರಿ ಚಾರ್ಜ್ 50%ಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಸ್ವಾಪ್ ಕೇಂದ್ರಕ್ಕೆ ಬನ್ನಿ. ಚಾರ್ಜ್ 50%ಕ್ಕಿಂತ ಹೆಚ್ಚು ಇದ್ದರೆ ಸ್ವಾಪ್ ಮಾಡಲು ಬರಬೇಡಿ. ಲಾಗ್ ಎಲ್ಇಡಿ ಹಸಿರು ಬಣ್ಣಕ್ಕೆ ಬದಲಾಗಿದ್ದಾಗ ಮಾತ್ರ ಬ್ಯಾಟರಿಯನ್ನು ಹೊರಗೆ ತೆಗೆಯಿರಿ. ಲಾಗ್ ಎಲ್ಇಡಿ ಕೆಂಪು ಬಣ್ಣದಲ್ಲಿದ್ದಾಗ ಬ್ಯಾಟರಿಯನ್ನು ಎಳೆಯಬೇಡಿ. ಪವರ್ ಬಟನ್ ಒತ್ತಲು ನಿಮ್ಮ ಬೆರಳನ್ನು ಉಪಯೋಗಿಸಿ. ಕೀ ಅಥವಾ ಬೇರೆ ಯಾವುದೇ ವಸ್ತುಗಳ ಮೂಲಕ ಬಟನ್ ಒತ್ತಬೇಡಿ. ಎಲ್ಇಡಿ ಹಸಿರು ಬ್ಲಿಂಕ್ ಆಗುವವರೆಗೂ ಪವರ್ ಬಟನ್ ಅನ್ನು ಒಂದೇ ಸಲ ಒತ್ತಿರಿ. ಬಟನ್ ಅನ್ನು ಹಲವು ಸಲ ಒತ್ತಬೇಡಿ, ಇಲ್ಲದಿದ್ದರೆ ಬ್ಯಾಟರಿ ಸ್ಲೀಪ್ ಮೋಡ್ಗೆ ತಲುಪಬಹುದು. ಸ್ವಾಪ್ ಪ್ರಾರಂಭಿಸಲು ನಿಮ್ಮ ಕೀ ಫೋಬ್ ಅನ್ನು ಟ್ಯಾಪ್ ಹಿಯರ್ ಸೆನ್ಸರ್ ಮೇಲೆ ಗಟ್ಟಿಯಾಗಿ ಒತ್ತಿರಿ. ಸ್ಕ್ರೀನ್ ಅಥವಾ ಕ್ಯಾಮೆರಾ ಮೇಲೆ ಟ್ಯಾಪ್ ಮಾಡಬೇಡಿ. ಬ್ಯಾಟರಿಯನ್ನು ಜಾಗೃತಿಯಿಂದ ಹೊರಗೆ ತೆಗೆಯಿರಿ. ಬ್ಯಾಟರಿಯನ್ನು ನೆಲದ ಮೇಲೆ ಇಡಬೇಡಿ, ಬೇರೆ ಯಾವುದೇ ವಸ್ತುಗಳಿಗೆ ತಗುಲಿಸಬೇಡಿ. ಬ್ಯಾಟರಿಯನ್ನು ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ನಿರ್ವಹಿಸಿ. ಬ್ಯಾಟರಿಯನ್ನು ಸ್ಲಾಟ್ ಒಳಗೆ ಜೋರಾಗಿ ತಳ್ಳಬೇಡಿ. ಡಾಕ್ ಬಾಗಿಲು ಮುಚ್ಚುವ ಮುಂಚೆ ಬ್ಯಾಟರಿಯನ್ನು ಒಳಗೆ ಇಡುವುದನ್ನು ಮರೆಯಬೇಡಿ. ಖಾಲಿ ಡಾಕ್ ಅನ್ನು ಯಾವಾಗಲೂ ಮುಚ್ಚಬೇಡಿ. ಡಾಕ್ ಓಪನ್ ಆದಾಗ ಬ್ಯಾಟರಿ ಇಡಲು ನಿಮಗೆ ಕೇವಲ 3 ನಿಮಿಷ ಸಮಯ ಇರುತ್ತದೆ. 3 ನಿಮಿಷ ಸಮಯ ಮುಗಿದ ನಂತರ ಬ್ಯಾಟರಿಯನ್ನು ಒಳಗೆ ಹಾಕಬೇಡಿ. ಪ್ರೊಸೆಸಿಂಗ್ ಮುಗಿದು ಬ್ಯಾಟರಿ ಹೊರಗೆ ಬಂದ ನಂತರ ಮಾತ್ರ ತೆಗೆಯಿರಿ. ಸ್ಕ್ರೀನ್ ಮೇಲೆ ಪ್ರೊಸೆಸಿಂಗ್ ಎಂದು ತೋರಿಸುತ್ತಿದ್ದಾಗ ಬ್ಯಾಟರಿ ತೆಗೆಯಬೇಡಿ. ಬ್ಯಾಟರಿ ಡ್ಯಾಮೇಜ್ ಆಗಿದ್ದರೆ ಸ್ಟೇಷನ್ ಬಿಡುವ ಮುಂಚೆ ಕಾಲ್ ಸೆಂಟರ್ಗೆ ದೂರವಾಣಿ ಮಾಡಿ ತಿಳಿಸಿರಿ. ಡ್ಯಾಮೇಜ್ ಬಗ್ಗೆ ದೂರು ನೀಡದೆ ಸ್ಟೇಷನ್ನಿಂದ ಹೋಗಬೇಡಿ. ಚಾರ್ಜ್ಡ್ ಬ್ಯಾಟರಿಯನ್ನು ವಾಹನದಲ್ಲಿ ಭದ್ರವಾಗಿ ಹಾಕಿ. ವಾಹನದಲ್ಲಿ ಬ್ಯಾಟರಿ ಸರಿಯಾಗಿ ಲಾಕ್ ಮಾಡದೆ ಚಾಲಿಸಬೇಡಿ. ಇಂಡೋಫಾಸ್ಟ್ ಎನರ್ಜಿ, ಪವರಿಂಗ್ ಯೋರ್ ರೈಡ್, ಎಂಪವರಿಂಗ್ ಯೋರ್ ಜರ್ನಿ.